ಲೋಡ್ ಗಟ್ಟಲೆ ಕೋಳಿ ಬಂದ್ರು ಹೊಡಿತಾರೆ ಕಣ್ರಿ. ಯಾಕೆ ಅಂತೀರಾ, ನಾಳೆ ಮಂಚಬ್ಬ ಇರೋದ್ರಿಂದ ಏನೆಲ್ಲ ಕಿತ್ತಾಟ, ಕೋಳಿಗಾಗಿ ಕಿತ್ತಾಟ. ಯಾಕೆ ಹೇಳ್ತೀರಾ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೀವೇ ನೋಡ್ಕೊಂಬನ್ರಪ್ಪ, ಅರ್ಥ ಆಗುತ್ತೆ. ಹಲೋ ಗೈಸ್, ಶನಿವಾರ ಭಾನುವಾರದ ಬ್ಲಾಗ್ ಎರಡು ಈ ವಿಡಿಯೋದಲ್ಲಿರುತ್ತೆ. ಸೊ ನಾವು ಧೋರಣೆಗೆ ವರ್ಕ್ ಬಂದ್ವಿ. ಸೊ ಮಧ್ಯಾಹ್ನ ಹಾಕಬೇಕಿತ್ತು. ಸೊ ಫಸ್ಟು ಮೆಟೀರಿಯಲ್ನ ಸಪ್ಲೈ ಮಾಡ್ಕೊಬಿಟ್ರಪ್ಪ ಅಂದ್ಬಿಟ್ಟು ಒಂದು 6 ಸೀಟ್ ಬಂದಿದ್ವಿ. ಸೊ ನೋಡ್ತಾ ಇರೋ ವೀಕ್ಷಕರೇ, ಎಲ್ಲ ಫೈನಲ್ ಆಗೈತೆ. ಸೊ ಆ ಮಧ್ಯೆ ಹಾಲೊಂದು ಐತೆ. ಸೊ ಅದನ್ನು ಬ್ಯಾಲೆನ್ಸ್ ಇತ್ತು, ಅದರಿಂದ ಕವರ್ ಮಾಡ್ಕೊಬಿಡಮ್ಮ ಅಂದ್ಬಿಟ್ಟು ನಾನು ಆಳುಗಳೆಲ್ಲ ಬಿಟ್ಬಿಟ್ಟು ಸರಿ ಎಲ್ಲರೂ ಒಕ್ಕಡೆಯಿಂದ ರೆಡಿ ಮಾಡ್ಕೊಂಡ್ರಪ್ಪ ಅಂದ್ಬಿಟ್ಟು ರೆಡಿ ಮಾಡಿದೆ. ಸೊ ನೀವು ಗಮನಿಸ್ತಾ ಇದ್ದೀರಾ ವೀಕ್ಷಕರೇ, ಸೊ ಈ ಕೆಲಸ ಮಾಡಿಸೋದು ಅಂದರೆ ಭಾಳ ಕಷ್ಟ ಇದೆ ಕಣ್ರಿ. ಏನು ಒಂದು ಆಳು ಹಿಡಿದು ಒಂದು ಆಳು ಕರ್ಕೊಬರೋದಕ್ಕೆ ಸೊ ಟ್ಯೂಬ್ ಬೇಕು ಅಂದರು. ಸೊ ನಾನು ನಮ್ಮ ಬಿಕೆರೆ ಅಣ್ಣವ್ರ ಅಂಗಡಿಗೆ ಬಂದ್ಬಿಟ್ಟು ಅಲ್ಲಿ ಒಂದು ಟ್ಯೂಬ್ ತಗೊಂಡು ಬಂದೆ ಕಣ್ರಿ. ಸಾಮಾನುಗಳು ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತಾರೆ. ನಮಗೆ ಶ್ರಮ ಒಂದೊಂದಕ್ಕೆ ಬಂಡವಾಳ ಹಾಕಬೇಕು ಅಂದರೆ ಭಾಳ ಕಷ್ಟ ಇದೆ. ಸೊ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಏನಾಗಲ್ಲ, ಐಟಮ್ ನೆಟ್ಗೆ ತಿಡಲ್ಲ. ಸೊ ಸರಿ ಬಿಡ್ರಪ್ಪ, ಫಸ್ಟು ತಿಂಡಿ ಮಾಡ್ಕೊಳ್ಳೋ ಅಂತ ಬಂದ್ವಿ. ಬಂದ್ರಣ ನಾಷ್ಟ ಮಾಡೋಣ. ಬಿಸಿಲು ಗೊತ್ಕೊಳೆ, ಬಿಸಿ ಬಿಸಿ ಬಾತ್ ಮಾಡ್ಬಿಟ್ರ. ಜಗೆ ತಡೆಯಕಾದನೆ ಈಚ್ ಕುಂತ್ಕೊಂಡು ಊಟ ಮಾಡ್ತಾವೆ. ಅಲ್ಲೋಡ ಇಬ್ರು ಒಳಗೆ ಹೆಂಗೆ ಕೂತಿರೋದು, ಏನು ಅವ್ರಿಗೆ ಸಾಕೋಡಿತಿದ್ದ ಏನೋ ಕಾಣಿ. ಹೆವಿ ಬಿಸಿಲು ಕಣ್ರಿ, ಹೆವಿ ಬಿಸಿಲಲ್ಲಿ ಅಪ್ಪ ಏನು ಹೇಳ್ತೀರಾ, ಈಚೆ ಬಂದು ಕುಂತ್ಕೊಂಡು ತಿನ್ಬೇಕು, ಅಷ್ಟು ಕಾವಡಿತೈತೆ. ನಾವೆಲ್ಲ ಅಂತೂ ಇಂತೂ ಊಟ ಕಾಡಕ್ಕೆ ಕುಂತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಫಸ್ಟು ಐಟಮ್ಗಳನ್ನ ಸಪ್ಲೈ ಮಾಡ್ಕೊಬಿಡ್ರಪ್ಪ ಅಂದ್ಬಿಟ್ಟು ಎಲ್ಲರೂ ಹೇಳಿದೆ. ಸೊ ಅವರೆಲ್ಲ ಒಬ್ಬೊಬ್ಬರಾಗಿ ಎಲ್ಲ ಕ್ಲಿಯರ್ ಮಾಡ್ಕೊತಾಯಿದ್ರು. ಸರಿ ಬನ್ರಪ್ಪ, ಒಂದು 10 ನಿಮಿಷ ರೆಸ್ಟ್ ತಗೊಳ್ಳಿ ಅಂದ್ಬಿಟ್ಟು ಆರಾಮಾಗಿ ಕುಳಿಸ್ತಾ ಕಣ್ರಿ. ಯಾಕೆ ಐಟಮೆಲ್ಲ ಸ್ಟಾಕ್ ಮಾಡಿಬಿಟ್ಟು ಊಟ ಮಾಡಿದ್ರಲ್ಲ, ಸರಿ ಒಂದು 10 ನಿಮಿಷ ರೆಸ್ಟ್ ಮಾಡಿರಿ ಅಂತಂದೆ. ನೋಡಿ ಹೆಂಗೆ ಮಲಿಕಂದ್ರೆ ಕೆಲಸ ಹೆಂಗಾಯ್ತವೆ ಅಂತ ನೀವು ಅನ್ಕೋಬೋದು. ಸೊ ವರ್ಕ್ ಹಂಗಿದೆ. ಸೊ ಎಲ್ಲ ಸ್ಟಾಕ್ ಮಾಡಿಬಿಟ್ಟು ಒಂದು 10 ನಿಮಿಷ ಕುಂತಿದ್ರು. ಅಲ್ಟೆಗಳು ಇವತ್ತು ಬೆಳಗ್ಗೆ ಸರಿ ಆಯ್ತು, ಇವತ್ತು ನೀವು ಮಾಡಿದ್ದೀನಿ, ನಾ ಮಾಡ್ತೀನಿ ಅಂತ ಬಂದೆ. ನಮ್ಮ ಕೆಲಸ ಬೇರೆ ಯಾರು ಕೆಲಸಗಳಾಗಿ ಮಾಮೂಲದೋಯ್ತು. ನಮ್ದೇ ಕೆಲಸ ಪಾಡಿ ವಿಡಿಯೋ ತೆಗಿದ್ದೀನಿ ತಾನ. ಕೋಳಿ ಜಗಳ ನಿಮ್ಮೂರ ಕಡೆ ಹೆಂಗೆ ನಡ್ದಾ ಕಾಮೆಂಟ್ ಮಾಡ್ರಪ್ಪ ಬೇಗ ಬೇಗ. ಊಟ ತಿಂಡಿಗೆ ಕಿತ್ತಾಟ ಇದೆ. ಮನೆಗೆ 2 ಮಿರರ್ ಬೇಕಿತ್ತು. ನನಗೆ ವ್ಯಾಪಾರ ಮಾಡೋಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣ ತಮ್ಮನ ಕರ್ಕೋದೆ. ಇವನಾರು ಒಂದು 50-100 ಬಿಡಿಸ್ತಾನಂತ 2 ತಗೊಂಡೆ. ಕಮ್ಮಿ ಮಾಡಿಸ್ತಾನಂತ ಕರ್ಕೊಂಡು ಹೋದ್ರೆ ಒಂದು 50 ರೂಪಾಯಿ ಜಾಸ್ತಿನೇ ಕೊಡುವಂತ ನೋಡಪ್ಪ ಇವ. ಅಯ್ಯೋ ಕರ್ಮ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ವೀಕ್ಷಕರೇ. ಸೊ ಗಮನಿಸ್ತಾ ಇದ್ದೀರಾ ನೀವು. ಸೊ ಇಲ್ಲಿ ಮೇಂಟೆನೆನ್ಸೇ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಮಂಚಮ್ಮನ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಇರೋದ್ರಿಂದ ಟೂರ್ ಒಂದು 48 ದಿನ ಮಾಡೋಂಗಿಲ್ಲ. ಇವತ್ತೇ ಲಾಸ್ಟ್ ಅಂದ್ಬಿಟ್ಟು ಏನು ಎಲ್ಲ ಕೋಳಿಗಾಗಿ ಕಿತ್ತಾಟ ಆಡ್ತಿದ್ದಾರೆ. ಸೊ ಎಲ್ಲ ಬೆಳಿಗ್ಗೆ ಬಂದು ತಗೊಂಡೋಗಿದ್ದಾರೆ. ಪಾಪ ಅವರು ಮಾಡೋಂಗಿಲ್ಲ ಅಂದ್ಬಿಟ್ಟು ಹಾಕ್ಸಿರ್ಲಿಲ್ಲ. ಸೊ ಹೆಂಗೆ ಹಾಕ್ಬೋದು ಅಂದ ತಕ್ಷಣ ಮಾಡ್ಬೋದು ಇವತ್ತೊಂದಿನ ಅಂದ ತಕ್ಷಣ ಎಲ್ಲ ಏನು ರೆಡಿ ಮಾಡ್ಕೊಂಡಿದ್ರು. ನೋಡ್ತಾ ಇದ್ದೀರಾ ಎಲ್ಲ ಔಸಿ ಮಡಿಕೊಬಿಟ್ಟಿದ್ದಾರೆ. ಕೋಳಿಗಳನ್ನೆಲ್ಲ ಫುಲ್ ಸ್ಟಾಕ್ ಮಾಡಿಕೊಬಿಟ್ಟಿದ್ದಾರೆ. ಸೊ ನಾವು ಎಲ್ಲ ಎತ್ಕೊಂಡು ಅವರೆಲ್ಲ ಅವ್ರವ್ರ ಕೋಳಿನ ಅವ್ರವ್ರು ಎತ್ಕೊಬಿಡ್ತಾರೆ. ಏನು ಹೇಳ್ತೀರಾ, ಕೋಳಿಗಾಗಿ ಕಿತ್ತಾಟ ಕಣ್ರಿ. ಏನು ದೇವ್ರು ಮಾಡ್ಬೇಕು ಅಂದರೆ ಕೋಳಿ ತಿನ್ನಬೇಕು ಅಂತ ರೂಲ್ಸ್ ಇದೆಯಾ? ಅಯ್ಯೋ ಬಿಟ್ಬಿಟ್ರಾಗಲ್ವಾ? ಹಂಗಿಲ್ಲ ಜನಗಳು, ಎಲ್ಲ ತಿನ್ನಬೇಕು. ಸೊ ಗಮನಿಸ್ತಾ ಇದ್ದಾರೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಿ ಹೆಂಗೆ ಏನು ಕೋಳಿಗಾಗಿ ಅವನು ಓಡಾಟ ಇವ್ರು ಓಡಾಟ, ನಂದು ಅದು ನಂದು ಇದು ನಂದು ಅನ್ನೋದೇ ಆಗೋಯ್ತೆ. ನಮಗಂತೂ ನೋಡಿ ಬೇಜಾರಾಗೋಯ್ತು. ನಾನು ಬೆಳಿಗ್ಗೆ 6 ಗಂಟೆಗೆ ಬಂದು ಕೂತ್ಕೊಂಡೆ ಒಂದು ಕೋಳಿಗೆ. ಸೊ 9 ಗಂಟೆ 9:30 ಆದರೂ ಸುಧಾ ಕೊಡಲಿಲ್ಲ ಕೋಳಿನ, ಅಷ್ಟು ಬ್ಯುಸಿ ಇದ್ರು ಅವರು. ಸೊ ಇಬ್ಬರು ಅಣ್ಣ ತಮ್ಮದಿರು ಬ್ರದರ್ಸು. ಸೊ ವರ್ಕ್ ಚೆನ್ನಾಗಿ ಮಾಡಿದ್ರೆ, ಬಟ್ ಏನಂದರೆ ತಾಳ್ಮೆ ಇಲ್ಲ ಜನಗಳಿಗೆ. ತಾಳ್ಮೆ ಅಂತೂ ಇಲ್ಲವೇ ಇಲ್ಲ ಕಣ್ರಿ. ಏನು ತಿನ್ನಬೇಕು ಅಷ್ಟೇ. ಗಮನಿಸ್ತಾ ಇದ್ದೀರಾ ವೀಕ್ಷಕರೇ, ಎಲ್ಲ ಖಾಲಿ ಆಯ್ತದೆ. ಆದರೂ ಬರ್ತೈತೆ, ಲೋಡ್ ಗಟ್ಟಲೆ ಬರ್ತೈತೆ. ಆರ್ಡ್ರು ಲಾಸ್ಟ್ ದಿನ ಅಂದ್ಬಿಟ್ಟು ಏನು ಬರ್ತೈತೆ. ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಸೊ ಇದು ಬಂದು ನಮ್ಮ ಬಿಕೆರೆ ನಾರಾಯಣಿ ಕೋಳಿ ಸೆಂಟರ್. ಸೊ ಇಲ್ಲಿ ವಿಸಿಟ್ ಕೊಡಿ. ಸೊ ಒಳ್ಳೊಳ್ಳೆ ಕೋಳಿಗಳಾಗ್ತಾರೆ. ಸೊ ಹೋಲ್ಸೇಲ್ ದರದಲ್ಲಿ ಇರುತ್ತೆ. ಸೊ ವಿಸಿಟ್ ಕೊಡಿ ಒಂದು ಸಲ. ಸೊ ಗಮನಿಸ್ತಾ ಇದ್ದೀರಾ, ಬಿಸಿಲು ಏನು 9 ಗಂಟೆ 8 ಗಂಟೆ 9 ಗಂಟೆಗೆ ಏನು ಬಡಿತೈತೆ ಕಣ್ರಿ. ನೋಡ್ರಿ ಹಂಗೆ ಕೋಳಿಗಳು ಅವ್ರವ್ರೆ ಎತ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರವ್ರೆ ತಗೊಳ್ಳೋದು ಬೇಕಾಬಿಟ್ಟು ಯಾವ ಎತ್ತೈತಿ ಮಡಿಕೊಳ್ಳೋದು. ಯಾಕಂದರೆ ಕೋಳಿ ಖಾಲಿ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಏನು ಎಲ್ಲ ಅವ್ರವರೇ ತಗೊಂಡು ಮಡಿಕೊಬಿಟ್ಟಿದ್ದಾರೆ ಕಣ್ರಿ ಎಲ್ಲ ಕೋಳಿಗಳನ್ನ. ಅಂತೂ ಇಂತೂ ಸರಿ ನನಗೊಂದೆರಡು ಕೋಳಿ ಎತ್ಕೊಬಿಡಿಸಿ, ಅದು ಕಾಲಿಗಿಲಿ ಆಗ್ಬಿಟ್ಟವು ಅಂತ ಹೇಳಿದೆ. ಸೊ ನಾನು ಒಂದು ಎತ್ತಿಟ್ಬಿಟ್ಟಿದ್ದೆ ಸೈಡಲ್ಲಿ, ಯಾಕಂದರೆ ಮತ್ತೆ ಪುನಃ ಕೀರ್ಗಲ್ಗೆ ಹೋಗ್ಬೇಕಾಗತ್ತಲ್ಲ ಬಂದ್ಬಿಟ್ಟು. ನೋಡಿ ಎಲ್ಲ ಅವ್ರವ್ರ ಕೋಳಿ ಅವ್ರವ್ರು ಎತ್ತಿಟ್ಕೊಬಿಟ್ಟಿದ್ದಾರೆ ವೀಕ್ಷಕರೇ. ಹಂಗೈತೆ ಕೋಳಿಗೆ ಡಿಮ್ಯಾಂಡ್ ಕಣ್ರಿ ಇವತ್ತು. ಹಂಗೈತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಳ್ಳೀಲಿ ಏನೂ ಮಾಡೋಕ್ಕಾಗಲ್ಲ, ಇದೇ ಸಾದಾ ಆಗ್ಬಿಟ್ಟೈತೆ. ಸರಿ ಬಿಡಪ್ಪ ಅಂದ್ಬಿಟ್ಟು ನಾನು ಬಿಸಿಲು ಕುಂತು ಸಾಕಾಯ್ತು. ಒಂದು ಕೋಳಿ ತಗೊಳಕ್ಕೆ ಮುಂದೆ ಒಂದು ಗಂಟೆ ಟೈಮ್ ಆಯ್ತಲ್ಲ, ಬಿಸಿಲಲ್ಲಿ ನಾಯಿ ಒಣಗಂಗೆ ಒಳಗ್ತಾವೆಲ್ಲಪ್ಪ. ಒಂದು ಕೋಳಿಗ
ಕರೆಂಟ್ ಬತ್ ಹಾಕಪ್ಪ ಅಲ್ಲಿ ಫಸ್ಟು ಬ್ರೋ ಯಾಕೆ ದಣದಿಯಾ ಅಂತೂ ಇಂತೂ ನೋಡಪ್ಪ ಕೋಳಿ ಕಟ್ ಮಾಡೋದ್ರೆ ಕೋಳಿ ಕಾಲುಗಳನ್ನೇ ಕಟ್ ಮಾಡಕ್ಕೆ ಕೊಟ್ಟು ಅವನು. ಅಯ್ಯೋ ನನಗಂತೂ ಬೇಜಾರಾಗೋಯ್ತು ನೋಡ್ಬಿಟ್ಟು ಹುಚ್ಚು. ಇಲ್ಲಾಂದ್ರೆ ಉಪ್ಸಾರು ಮಾಡ್ಬೇಕಾಯ್ತು ನೀವು ಇವತ್ತು ಭಾನುವಾರ ಆಗದ ಏರೋಯ್ತಾವ ಬಿರ್ಬಿರ ತಗೋಗೋ. ಸರಿ ಮನೆಯಿಂದ ಫೋನ್ ಮಾಡಿದ್ರು ಕೊತ್ಪುರಿ ಬೇಕಿತ್ತು ಒಂದು 1/4 kg ಅಂತ. ಸರಿ ಅದನ್ನು ತಗೊಂಡು ನಾನು ಹೊರಟೆ ಕಣ್ರಿ ಮನೆಗೆ ಹೋಗೋದಕ್ಕೆ ಏನು ಆಳುಗಳು ಏನು ಬೀಡಿ ಇವಾಗ ಬಿಡ್ತಾ ಕುಂತವ್ರೆ ಕಣ್ರಿ. ಎಲ್ಲ ಖರ್ಚಿಗೆ ಕಾಸು ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಕಾಸು ಬಂದು ಕೂತಿದ್ದಾರೆ. ಯಾಕಾದರೂ ಮನೆಗೆ ಬಂದು ಅನ್ಸ್ಬಿಡ್ತು ನನಗೆ ಕಣ ಹೋಗಪ್ಪ ನನಗೆ ತಗ ಬರಗಂಟೆ ಇಲ್ಲಿ ಹೆಂಗೆ ಕುಂತಾರೆ ನೋಡಿ. ಸರಿ ಅಂತೂ ಇಂತು ನಮ್ಮ ಮನೆ ರೆಡಿಯಾಗಿತ್ತು. ಸೊ ಇಡ್ಲಿ ಮಾಡಿದರು, ಸೊ ಚಿಕನ್ ಸಾಂಬಾರು ಮಾಡಿದ್ರು, ಒಳ್ಳೆ ಸೂಪರಾಗಿತ್ತು ಸರ್ ಫ್ರೆಂಡ್ಸ್. ಆದರೂ ಇಡ್ಲಿಗೂ ಚಿಕನ್ ಸಾಂಬಾರು ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು. ಸೊ ಇದೇ ಥರ ವೀಡಿಯೋ ಆಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮುಂದಿನ ವೀಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.